ಇನ್ಸ್ಟಾಗ್ರಾಮ್ ಇಂದ ಎಷ್ಟು ದುಡ್ಡು ಬಂತು ಅಂತ ನಿಜ ಹೇಳ ಅದಕ್ಕೆ ಕಾರಣ ಇವನು ಒಂದ ಪ್ರಮೋಷನ್ ಮಾಡೋದಕ್ಕೂ ಏನ್ ಬಿಡೋದಿಲ್ಲ ಅಂತಾನೆ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫಾಲೋವರ್ಸ್ ಇದ್ಬಿಟ್ರೆ ದುಡ್ಡು ಬರುತ್ತೆ ಅಂತ ಅನ್ಕೋತಾರೆ. ಇನ್ಸ್ಟಾಗ್ರಾಮ್ ಅವರು ದುಡ್ಡು ಕೊಡಲ್ಲ. ನಮ್ಮ ಅಪ್ಪನೇ ಕೇಳಿದ್ರು, ನೀವು ಕೇಳಿರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾದ್ರು ಹುಡುಗಿಯರಿಗೆ 25 ಲಕ್ಷ ಬಂತು, 50 ಲಕ್ಷ ಬಂತು, ಹೀಗೆಲ್ಲ. ಆ ದುಡ್ಡಲ್ಲ ಇನ್ಸ್ಟಾಗ್ರಾಮ್ ಅವ್ರು ಕೊಡೋದಲ್ಲ. ಬ್ರ್ಯಾಂಡ್ ಪ್ರಮೋಷನ್ ಮಾಡಿದ್ರೆ ಬ್ರ್ಯಾಂಡ್ ಅವ್ರು ಕೊಡ್ತಾರೆ. ನನಗೂ ತುಂಬಾ ಪ್ರಮೋಷನಲ್ ಆಫರ್ಸ್, ತುಂಬಾನೇ ಇಮೇಲ್ಸ್ ಬರುತ್ತೆ, ತುಂಬಾನೇ ಆಫರ್ಸ್ ಬರುತ್ತೆ. ನಂದು ಪ್ರಮೋಷನ್ ಮಾಡಲೇಬಾರ್ದು ಅಂತ ಅಲ್ಲ. ಓಕೆ, ಎರಡು ತರ ಬಿಸ್ನೆಸ್ ಇರುತ್ತೆ. ಒಂದು ಎಥಿಕಲ್, ನೀತಿ ನಿಯತ್ತು ಎಲ್ಲ ಇಟ್ಕೊಂಡು ಜೀವನ ಮಾಡೋರು. ಇನ್ನೊಂದು ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ ನಾನ್ ಚೆನ್ನಾಗಿರ್ಬೇಕು ಅಂತ ಜೀವನ ಮಾಡೋರು. ಅಂದ್ರೆ ಆ ಕ್ಯಾಟಗರಿನಲ್ಲಿ ಗುಟ್ಕಾ ಅಡ್ವರ್ಟೈಸ್ ಮಾಡೋರು ಅಥವಾ ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋರು ಅವರೆಲ್ಲ ಬರ್ತಾರೆ. ಯಾರಂತ ತುಂಬಾ ಆಕ್ಟರ್ಗಳು ಈ ಗುಟ್ಕಾ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಿರ್ತಾರೆ. ನಿಯತ್ತೇ ಇಲ್ದಿರೋ ಒಂದು ಕ್ಯಾಟಗರಿ. ಓಕೆ, ಇನ್ ಸ್ವಲ್ಪ ಜನ ಪ್ರಮೋಷನ್ ಮಾಡ್ತೀನಿ, ತುಂಬಾ ಅನ್ಎಥಿಕಲ್ ಆಗಿರೋದು ಮಾಡೋದಿಲ್ಲ, ಬಟ್ ಅದ್ ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತೀನಿ ಅಂತ ಇರ್ತಾರೆ. ನಾನು ಈಗ ಒಬ್ಬ ಹೆಲ್ತ್ ಅಂಡ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಆಗಿ ನಾನು ಹೆಚ್ಚಾಗಿ ನ್ಯಾಚುರಲ್ ಫಿಟ್ನೆಸ್ ಬಗ್ಗೆ ಕೋಚಿಂಗ್ ಮಾಡೋದ್ರಿಂದ ನ್ಯಾಚುರಲ್ ಫುಡ್ ರಿಲೇಟೆಡ್ ಯಾವ್ದಾದ್ರು ಬಂತು ಅಂದ್ರೆ ಮಾಡ್ಬೋದು. ಅಂದ್ರೆ ಅಂಥದ್ದು ಯಾವ್ದು ಬರೋದಿಲ್ಲ. ಎಲ್ಲದರಲ್ಲೂ ಏನಾದ್ರು ಒಂದು ಗಿಮಿಕ್ ಇರುತ್ತೆ. ಬಟ್ ಇವಳಿಗೂ ಅಷ್ಟೇ ಬಂದಿರೋದು ಆಫರ್ಗಳು ಯಾವ್ದಾದ್ರು ರಿಫೈನ್ಡ್ ಆಯಿಲ್ ಬಂದಿದೆ ಇವಳಿಗೆ. ಅದು ಯಾವ್ದೋ ಡಯಾಬಿಟಿಕ್ ಜ್ಯೂಸ್ ಅಂತ ಬೇರೆಯವ್ರು ಮಾಡಿರ್ಬೋದು. ನಾನೊಬ್ಬ ಹೆಲ್ತ್ ಇನ್ಫ್ಲೂಯೆನ್ಸರ್ ಆಗಿ ನಾನು ಸಾವಿರಾರು ಜನರದ್ದು ಡಯಾಬಿಟಿಸ್ ರಿವರ್ಸ್ ಮಾಡಿದ್ದೀನಿ. ಇವಳು ಏನಾದ್ರು ವಿಡಿಯೋ ಮಾಡಿದ್ರೆ ಈ ಜ್ಯೂಸ್ ಕುಡಿರಿ ನಿಮಗೆ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಅಂದ್ರೆ ಅದು ಸರಿನಾ ತಪ್ಪ ನೀವು ಹೇಳಿ. ಸೊ ಆತರ ಯಾವ ಜ್ಯೂಸ್ ಕುಡಿದ್ರು ಡಯಾಬಿಟಿಸ್ ರಿವರ್ಸ್ ಆಗಲ್ಲ. ಎಲ್ಲ ಸುಮ್ನೆ ಮಂಗ ಮಾಡ್ತಾ ಇರ್ತಾರೆ. ಓಕೆ, ಡಯಾಬಿಟಿಸ್ ಇರೋರಿಗೆ ಒಳ್ಳೆ ಆಹಾರ ಕ್ರಮ, ವ್ಯಾಯಾಮ, ಎನರ್ಜಿ ಬ್ಯಾಲೆನ್ಸ್ ಇದೆಲ್ಲ ಗೊತ್ತಿರಬೇಕು. ಯಾವ್ದೋ ಒಂದು ಜ್ಯೂಸ್ ಕುಡಿದ್ಬಿಟ್ಟೆ ನನಗೆ ರಿವರ್ಸ್ ಆಗುತ್ತೆ ಅಂತ ಅನ್ಕೊಂಡ್ರೆ ಅದೆಲ್ಲ ಬುಲ್ಶಿಟ್. ದುಡ್ಗೋಸ್ಕರ ಜನ ಕೆಲವೊಬ್ರು ಪ್ರಮೋಟ್ ಮಾಡ್ತಾರೆ. ನಾನು ಅದನ್ನು ಒಪ್ಕೊಂಡಿಲ್ಲ. ಇವಳಿಗೆ ಯಾವ್ದೋ ವಿದೇಶಗಳಲ್ಲಿ ಬ್ಯಾನ್ ಆಗಿರುವಂತ ಯಾವ್ದೋ ಅಂಬರ್ ಪುಡಿನೋ ಯಾವ್ದೋ ಒಂದು ಬಂದಿತ್ತು ಒಂದು ಕಂಪನಿ. ಅದನ್ನು ಹೆಂಗ್ ಮಾಡಕ್ಕಾಗತ್ತೆ? ಅಲ್ಲೆಲ್ಲೋ ಬ್ಯಾನ್ ಮಾಡಿದ್ದಾರೆ. ಪ್ರಮೋಟ್ ಮಾಡಿದ್ರೆ ನೀವು ಬಿಡ್ತೀರಾ ಅಂದ್ರೆ ಬೇರೆಯವ್ರು ಪ್ರಮೋಟ್ ಮಾಡಿದ್ರೆ ಬಿಡ್ತಿರೋ ಏನೋ. ಈಗ ನನಗೆ ಒಂದು ಈ ನ್ಯಾಚುರಲ್ ಕೋಚಿಂಗ್ ಎಲ್ಲ ಒಂದು ಟ್ಯಾಗ್ ಇರೋದ್ರಿಂದ ನಾನು ಪ್ರಮೋಟ್ ಇವಳೇನ್ ಮಾಡಿದ್ರು ನನಗೂ ಸೇರ್ಸ್ಕೊಂಡು ಬೈತಾರೆ ಜನ. ಸೊ ಆ ಕಾರಣಕ್ಕೋಸ್ಕರ ಇವಳಿಗೂ ನಾನು ಪ್ರಮೋಟ್ ಮಾಡೋದಕ್ಕೆ ಬಿಟ್ಟಿಲ್ಲ ಇಲ್ಲಿವರೆಗೂ. ಬಟ್ ಪ್ರಮೋಷನ್ ಮಾಡಬೇಡ ಅಂತ. ಈಗ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಈಗ ಕುಕಿಂಗ್ ವಿಡಿಯೋ ಅನ್ನೋದು ಎಲ್ಲದಕ್ಕಿಂತ ತುಂಬಾ ಟೈಮ್ ತಗೊಳುತ್ತೆ. ವಿಡಿಯೋ ಮಾಡೋದಕ್ಕೆ ಒಂದು 3 to 4 hours ಟೈಮ್ ತಗೊಳುತ್ತೆ. ಅದನ್ನ ಶೂಟ್ ಮಾಡಿ ಎಡಿಟ್ ಮಾಡಿ ಒಂದು 3-4 ಅವರ್ ಪ್ರೋಸೆಸ್ ನ 1 ನಿಮಿಷಕ್ಕೆ ಫಿಟ್ ಮಾಡೋದಿದೆಯಲ್ಲ ಬಹಳ ಕಷ್ಟ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಅವಳಿಗೆ ಒಳ್ಳೇದು ಜನರಿಂದ ಪ್ರೀತಿ ಸಿಕ್ಕಿದೆ. ಅವಳಿಗೆ ಒಂದು ಆತ್ಮಾಭಿಮಾನ ಜಾಸ್ತಿ ಆಗುತ್ತೆ. ಜನರಿಗೆ ರೀಚ್ ಆಗ್ತಿದ್ದೀನಿ ಅಂತ ಒಂದು ಖುಷಿ ಇರುತ್ತೆ. ಸೊ ಅಂತ ನಾನು ಏನಾದ್ರು ಮಾಡ್ತಿದ್ದೀನಿ, ಏನಾದ್ರು ಅಚೀವ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಮಾಡು ಅಂತ ಹೇಳ್ತಿದ್ದೀನಿ. ಪ್ರಮೋಷನ್ ಕೂಡ ನೀನ್ ಮಾಡು, ಬಟ್ ಆದ್ರೆ ಅದು ನಾವು ಬಳಸುವಂತಹ ಆಹಾರಗಳಾಗಿರ್ಬೇಕು. ಓಕೆ, ನಾವೇ ಬಳಸಲ್ಲ ಅಂತದನ್ನ ನಾವು ಪ್ರಮೋಟ್ ಮಾಡಬಾರ್ದು ಅನ್ನೋದು ನಂದು ಒಂದು ರೂಲ್. ಓಕೆ, ಜೀವನದಲ್ಲಿ ದುಡ್ಡು ಬರುತ್ತೆ ಹೋಗುತ್ತೆ, ಬಟ್ ಆದ್ರೆ ಮಲಗಿದಾಗ ರಾಂಗ್ ಮೆಸೇಜ್ ಕೊಟ್ಟಿದ್ದೀನಿ ಅನ್ನೋ ಒಂದು ಇದ್ರಲ್ಲಿ ಮಲಗಬಾರ್ದು. ಅದು ಕೆಟ್ಟದದು. ಆ ಥರ ಮಲಗಿದಾಗ ಒಳ್ಳೆ ನಿದ್ದೆ ಬರಲ್ಲ. ಎಥಿಕಲ್ ಮಾರ್ಕೆಟಿಂಗ್, ಎಥಿಕಲ್ ಪ್ರಮೋಷನ್ ಅದೆಲ್ಲ ಓಕೆ, ಎಲ್ಲದು ಮಾಡು, ಬಟ್ ಎಥಿಕಲ್ ಆಗಿ ನಿಯತ್ತಿಂದ ಯಾರಿಗೂ ಏನೋ ಅದರಿಂದ ಹಾನಿ ಆಗ್ಬಾರ್ದು ಅಷ್ಟೇ. ಗೊತ್ತಾಯ್ತಾ?